ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ನಿಮ್ಮ ಬೈಲ್ಹೊಂಗ್ಲ ಇನ್ನೂ ಎಕ್ಸಾಮ್ ಆಗಿಲ್ಲ, ಕುಮಟಾ ಆಗಿಲ್ಲ, ಮತ್ತೆ ಸೌತ್ ಕೆನರಾ ಒಂದು ಯಾವುದೋ ಇರ್ಬೇಕು ಮೋಸ್ಟ್ಲಿ, ಅದೊಂದು ಚಿಕ್ಕಮಂಗ್ಳೂರು ಇನ್ನೂ ಆಗಿಲ್ಲ. ಚಿಕ್ಕಮಂಗ್ಳೂರು ತುಂಬ ಜನ ಎಕ್ಸಾಮ್ ಡೇಟ್ ಕೇಳ್ತಿದ್ದೀರಾ. ಯಾವುದೇ ಕಾರಣಕ್ಕೂ ಗೊತ್ತಾಗೋದಿಲ್ಲಮ್ಮ. ಯಾವುದೇ ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇದೀನಿ, ಯಾರಿಗೂ ಇವ್ರಿಗೆ ಅಂತಲ್ಲ, ಯಾರಿಗೂ ಗೊತ್ತಾಗೋದಿಲ್ಲ. ಯಾವುದೇ ಕಾರಣದಿಂದನೂ ಗೊತ್ತಾಗೋದಿಲ್ಲ ಇದೇ ಡೇಟ್ ಅಂತ. ಚಿಕ್ಕಮಂಗ್ಳೂರು DCC ಬ್ಯಾಂಕ್ ಅಡ್ಮಿನಿಸ್ಟ್ರೇಟಿವ್ ಬ್ರಾಂಚಲ್ಲಿ ವಿಚಾರಿಸಿ ಪಕ್ಕ ಡೇಟ್ ಗೊತ್ತಾಗುತ್ತೆ. ಚಿಕ್ಕಮಂಗ್ಳೂರಲ್ಲಿ ಯಾರ್ಯಾರು ಇದ್ದೀರಾ, ಯಾರಾದರೂ ಒಬ್ರು ಹೋಗಿ ವಿಚಾರಿಸ್ಕೊಂಬನ್ನಿ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಯಾವಾಗ ಅಂತ. ಖಂಡಿತವಾಗ್ಲೂ ಹೇಳೋ ಚಾನ್ಸಸ್ ಇದೆ. ಓದ್ಕೊಳ್ಳಿ, ವೆರಿ ಶಾರ್ಟ್ಲಿ ಅಂತೂ ಇರುತ್ತೆ, ಇಷ್ಟು ಮಾತ್ರ ಹೇಳ್ಬೋದು, ಯಾಕಂದರೆ ಗ್ಯಾಪ್ ಕೊಡೋದಿಲ್ಲ. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ಇವತ್ತು ಕನ್ನಡ ನೋಟ್ಸ್ ನೋಡ್ತಾ ಹೋಗೋಣ. ಕನ್ನಡ ನೋಟ್ಸ್ ಯಾವ ಥರ ಅಂತ ನೋಡ್ತಾ ಹೋಗೋಣ. ನಿಮ್ಮ PDF ಮೆಟೀರಿಯಲ್ ಅವೈಲಬಲ್ ಇದೆ. ಏನಾದ್ರು ಅವಶ್ಯಕತೆ ಇದ್ದರೆ, ಯಾರಿಗಾರು ಎಷ್ಟು ಬೇಕೋ ಅಷ್ಟನ್ನ ಅಚ್ಚುಕಟ್ಟಾಗಿ ಎಕ್ಸಾಮಿನೇಷನ್ಗೆ ಏನು ಬರುತ್ತೋ ಅದನ್ನು ರೆಡಿ ಮಾಡಿ ಇಟ್ಟಿದ್ವಿ. ಯಾರಿಗಾರು ಅವಶ್ಯಕತೆ ಇದ್ದರೆ ತೊಗೊಳ್ಳಿ, ಇಲ್ಲ ನೀವೇ ಮಾಡ್ಕೋತೀವಿ ಅಂದರೆ ಹಿಂದೆ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವ ಥರ ಮಾಡಬೇಕು ಅಂತ. ದಯವಿಟ್ಟು ನೀವೇ ಪ್ರಯತ್ನ ಮಾಡಲಿಕ್ಕೆ. ಬಟ್ ಯಾರಿಗಾರು ಎಕ್ಸಾಮಿನೇಷನ್ ಅರ್ಜೆನ್ಸಿ ಇದೆ, ತೀರಾ ಅರ್ಜೆನ್ಸಿ ಇದೆ ಅಂದರೆ ಪರ್ಚೇಸ್ ಮಾಡಿ, ಓದಿ. ತುಂಬ ಚೆನ್ನಾಗಿದೆ ಮೆಟೀರಿಯಲ್, ಓದ್ಕೊಳ್ಳಿ, ಒಳ್ಳೇದಾಗಲಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕನ್ನಡ ಏನೇನು ಓದಬೇಕಪ್ಪ ಅಂದರೆ, ಕನ್ನಡ ಓಪನ್ ಮಾಡಿದ್ರೆ ವರ್ಣಮಾಲೆ ಚಾಪ್ಟರ್ ಮೇಲೆ ಕ್ವಶನ್ ಬರುತ್ತೆ, ನಾಮಪದ ಕ್ರಿಯಾಪದಗಳ ಮೇಲೆ ಬರುತ್ತೆ, ಲಿಂಗ ವಚನ ಸರ್ವನಾಮಗಳ ಮೇಲೆ ಡೆಫಿನೆಟ್ ಕ್ವಶನ್ ಇರುತ್ತೆ, ಅವ್ಯಯಗಳ ಮೇಲೆ ಇರುತ್ತೆ. ಒಟ್ಟು 50 ಮಾರ್ಕ್ಸ್ ಇರುತ್ತೆ. ನಿಮ್ಮ ಕೋಆಪರೇಟಿವ್ಗೆ 50 ಮಾರ್ಕ್ಸ್ ಇರುತ್ತೆ. 50 ಮಾರ್ಕ್ಸ್ ಇರುತ್ತೆ, ಮರಿಬೇಡ್ರಿ. ಇನ್ನು ವಿಭಕ್ತಿ ಪ್ರತ್ಯಯಗಳು, ಸಂಧಿಗಳು, ಸಮಾಸಗಳು, ಕೃದಾಂತ, ತದ್ದಿದಾಂತಗಳು, ಇವೆಲ್ಲ ಎಲ್ಲ ಕೋಡ್ಸಲ್ಲೇ ವರ್ಕ್ ಆಗುತ್ತೆ. ಪ್ರತಿಯೊಂದು ಕೋಡ್ಸಲ್ಲೇ ವರ್ಕ್ ಆಗುತ್ತೆ. ಇನ್ನು ದ್ವಿರುಕ್ತಿಗಳು, ಅನುಕರಣ ವ್ಯಯ, ಜೋಡು ನುಡಿ, ತತ್ಸಮ ತದ್ಭವ, ಅನ್ಯದೇಶ ಶಬ್ದಗಳು, ಇವೆಲ್ಲ ಕಂಪಲ್ಸರಿ ಬಂದೇ ಬರ್ತವೆ. ಇದ್ರ ಮೇಲೆ ಒಂದು ಮಾರ್ಕ್ ಬರುತ್ತೆ, ಯಾವುದು ಲೇಖನ ಚಿಹ್ನೆಯ ಮೇಲೆ. ವಿರುದ್ಧಾರ್ಥಕ ಶಬ್ದಗಳನ್ನ ಸಪ್ರೇಟಾಗಿ ಸಂಗ್ರಹ ಮಾಡಿ ಓದ್ಕೋಬೇಕು. ಗಾದೆ ಮಾತುಗಳ ಮೇಲೆ, ನುಡಿಗಟ್ಟುಗಳ ಮೇಲೆ, ಒಗಟುಗಳ ಮೇಲೆ, ಅಲಂಕಾರಗಳು, ಛಂದಸ್, ಇದಿಷ್ಟು ಚಾಪ್ಟರ್ಗಳು ಓದಬೇಕಾಗಿರ್ತಕ್ಕಂಥ, ಕಂಪಲ್ಸರಿಯಾಗಿ ಓದಬೇಕಾಗಿರ್ತಕ್ಕಂಥ ಚಾಪ್ಟರ್. ಇಷ್ಟು ಸೇರಿ 50 ಮಾರ್ಕ್ಸ್ ಇರುತ್ತೆ. ಇನ್ನೂ ಇದೆ. ಇಲ್ಲಿದೆ ನೋಡಿ, DSCRT ಅಂದರೆ ಸ್ಕೂಲ್ ಟೆಕ್ಸ್ಟ್ ಬುಕ್ಸು ಪ್ಲಸ್ ರತ್ನಕೋಶ, ಎರಡರದ್ದು ಸಮಾನಾರ್ಥಕ ಪದಗಳು ಓದ್ಕೋಬೇಕು, ಪದಗಳ ಅರ್ಥ ಓದ್ಕೋಬೇಕು. ಇನ್ನು DSCRT ಪುಸ್ತಕದಲ್ಲಿ ಇರ್ತಕ್ಕಂಥ ಶುದ್ಧ ರೂಪಗಳು ಕೇಳ್ತಾ ಇರ್ತಾರೆ. ಶುದ್ಧ ರೂಪ ಅಂದರೆ ಮಿಸ್ಟೇಕ್ಸ್ ಕೊಟ್ಬಿಟ್ಟಿರ್ತಾರೆ, ಅದ್ರ ಕರೆಕ್ಟ್ ಆದ ರೂಪ ಯಾವುದು ಅಂತ ಕೇಳ್ತಾ ಇರ್ತಾರೆ. ಇನ್ನು ಆಡಳಿತ ಕನ್ನಡಕ್ಕೆ ಸಂಬಂಧಿಸಿದ ಪ್ರಮುಖ ಆಂಗ್ಲ ಪದದ ಆಂಗ್ಲ ಭಾಷೆಯಲ್ಲಿ ಕೊಟ್ಟಿರ್ತಾರೆ. ಕನ್ನಡದ ಮೂಲ ಹೇಳ್ಬೇಕು, ನೀವು ಕನ್ನಡದ ಭಾಷೆದು ಹೇಳ್ಬೇಕು. ಇನ್ನು ಬೇರೆ ಎಕ್ಸಾಮ್ಸಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳು. ಇನ್ನು ಸಾಹಿತ್ಯ ಚರಿತ್ರೆ ಒಂದು, ಇನ್ನು ಕನ್ನಡದ ಮೊದಲುಗಳು ಡೆಫಿನೆಟ್ ಕ್ವಶನ್ ಇರುತ್ತೆ. ಇನ್ನು ಕವಿಗಳು, ಕೃತಿಗಳು, ಇದು ಓದ್ಕೋಬೇಕು. ಇನ್ನು ಕನ್ನಡ ಸಾಹಿತ್ಯ ಪರಿಷತ್ಗೆ ಸಂಬಂಧಪಟ್ಟಂಗೆ, ಇನ್ನು ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರಮುಖ ಪ್ರಶಸ್ತಿಗಳು, ಆಮೇಲೆ ಇನ್ನು ವಿಶ್ವವಿದ್ಯಾನಿಲಯಗಳು, ಅವಳ ಧ್ಯೇಯವಾಕ್ಯಗಳು, ಭಾರತೀಯ ಕಾವ್ಯ ಮೀಮಾಂಸೆ ಇಷ್ಟು ನೋಡ್ಕೊಂಡ್ರೆ ಸಾಕಾಗುತ್ತಮ್ಮ. ಪಕ್ಕಾ ಇಷ್ಟು ನೋಡ್ಕೊಂಡ್ರೆ 100% ಸಾಕಾಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕನ್ನಡ ವರ್ಣಮಾಲೆ ಅಂತ ತೆಗೆದುಕೊಂಡ್ರೆ, ಕನ್ನಡ ವರ್ಣಮಾಲೆ ಅಂದರೆ ನೋಡ್ತಾ ಹೋಗೋಣ. ನಾವು ಮಾತನಾಡುವ ಮಾತುಗಳೆಲ್ಲ ವಾಕ್ಯಗಳಾಗಿರ್ತವೆ. ನಾವು ಮಾತಾಡಬೇಕು ಅಂದರೆ ವಾಕ್ಯಗಳಲ್ಲೇ ಮಾತಾಡೋ, ಸೆಂಟೆನ್ಸ್ ಫಾರ್ಮೇಷನ್ ಕ್ಲಿಯರ್ ಕಟ್ಟಾಗಿ ಆಗಿರುತ್ತೆ. ವಾಕ್ಯಗಳು ಏನರಿಂದ ಫಾರ್ಮೇಷನ್ ಆಗಿರುತ್ತೆ, ಪದಗಳಿಂದ ಕೂಡಿರುತ್ತೆ. ವಾಕ್ಯಗಳೆಲ್ಲ ಏನರಿಂದ ಫಾರ್ಮೇಷನ್ ಆಗಿರುತ್ತೆ, ಕ್ಲಿಯರ್ ಕಟ್ಟಾಗಿ ಪದಗಳಿಂದ ಕೂಡಿರುತ್ತೆ. ಪದಗಳು ಏನರಿಂದ ಕೂಡಿರುತ್ತೆ, ಅಕ್ಷರಗಳಿಂದ ಕೂಡಿರುತ್ತೆ. ಅರ್ಥ ಆಗ್ತಾ ಇದೆಯಾ? ಕನ್ನಡ ಭಾಷೆಯನ್ನು ಮಾತನಾಡುವಾಗ ಇಂಥ ಎಷ್ಟು ಅಕ್ಷರ ಇದಾವೆ, 49 ಅಕ್ಷರಗಳು ಇದಾವೆ. 49 ಎಕ್ಸಾಮಿನೇಷನ್ ಕೇಳ್ತಾ ಇರ್ತಾರೆ, 49 ಅಂತಾನೆ ಹಾಕ್ಬೇಕು. ಆಲ್ರೆಡಿ ಇದು ಪ್ರೂವ್ ಆಗಿದೆ. ಕಾಂಟ್ರವರ್ಷಿಯಲ್ ಇಶ್ಯೂ 50 49 ಅಂತ. 49 ಇಸ್ ದಿ ರೈಟ್ ಆನ್ಸರ್. ಮಾರ್ಕ್ಸ್ ಕೊಡ್ತಾರೆ ಇದಕ್ಕೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ 49 ಅಕ್ಷರಗಳ ಮಾಲೆಗೆ ವರ್ಣಮಾಲೆ ಅಂತೇಳಿ ಕರಿತೀವಿ. 49 ಅಕ್ಷರಗಳ ಮಾಲೆಗೆ ಏನಂತ ಕರಿತೀವಿ, ವರ್ಣಮಾಲೆ ಅಂತೇಳಿ ಕರಿತೀವಿ. ಕನ್ನಡ ವರ್ಣಮಾಲೆಯನ್ನು ಎಷ್ಟು ತರ ವಿಂಗಡಣೆ ಮಾಡಿದರೆ, 3 ಟೈಪಲ್ಲಿ ಡಿವೈಡ್ ಮಾಡಿದರೆ, ಮೂಲಾಕ್ಷರ, ಗುಣಿತಾಕ್ಷರ, ಸಂಯುಕ್ತಾಕ್ಷರ ಅಂತ 3 ಟೈಪ್ಸ್ ಅಲ್ಲಿ ಡಿವಿಷನ್ ಆಗಿದೆ. ಯಾವ್ದಾವುದು? ಮೂಲಾಕ್ಷರ, ಗುಣಿತಾಕ್ಷರ, ಸಂಯುಕ್ತಾಕ್ಷರ ಅಂತ. ನಾವು ಫಸ್ಟ್ ಮೂಲಾಕ್ಷರ ನೋಡ್ತಾ ಹೋಗೋಣ. ಫಸ್ಟ್ ಯಾವ್ದು ನೋಡೋಣ? ಮೂಲಾಕ್ಷರ ನೋಡ್ತಾ ಹೋಗೋಣ. ಮೂಲಾಕ್ಷರದಲ್ಲಿ ಮತ್ತೆ ಡಿವಿಷನ್ ಆಗುತ್ತೆ 3 ಟೈಪ್ಸ್. ಸ್ವರಗಳು, ವ್ಯಂಜನಗಳು, ಯೋಗವಾಹಕಗಳು ಅಂತೇಳಿ 3 ಟೈಪ್ಸ್ ಡಿವಿಷನ್ ಆಗುತ್ತೆ. ಸವ್ಯ ಯೋಗ ಅಂತ ಜ್ಞಾಪಕ ಇಟ್ಕೊಂಡ್ರೆ ಸ ಸ್ವರ, ವ್ಯಂಜನ, ಯೋಗವಾಹಕ 3 ಜ್ಞಾಪಕ ಇರುತ್ತೆ. ಮುಗಿದೋಯ್ತು ಅಲ್ಲಿಗೆ. ನೆಕ್ಸ್ಟ್ ಸ್ವತಂತ್ರವಾಗಿ ಉಚ್ಚಾರ ಮಾಡಲು ಬರುವ ಅಕ್ಷರಗಳನ್ನ ಏನಂತ ಕರಿತೀವಿ? ಸ್ವರಗಳು ಅಂತ ಹೇಳಿ ಕರಿತೀವಿ. ಸ್ವತಂತ್ರವಾಗಿ ಉಚ್ಚಾರ ಮಾಡ್ಬೋದು. ಯಾವ್ಯಾವನ್ನ? ಅ, ಆ, ಇ, ಈ, ಉ, ರು, ರು, ಎ, ಐ, ಓ, ಔ ಇದಿಷ್ಟುನು ಸ್ವತಂತ್ರವಾಗಿ ಉಚ್ಚಾರ ಮಾಡ್ಬೋದು. ಯಾವುದೇ ರೀತಿ ಅಂತ ಮಿಕ್ಸ್ಚರ್ಸ್ ಪ್ಲಸ್ ಆಗಿ ಮಿಕ್ಸ್ ಆಗಿ ಬರೋದಿಲ್ಲ. ಇದು ಕ್ಲಿಯರ್ ಕಟ್ ಆಗಿ ಸ್ವತಂತ್ರವಾಗಿ ಉಚ್ಚಾರ ಮಾಡುವಂತ ವರ್ಡ್ಗಳನ್ನ ಸ್ವರಗಳು ಅಂತ ಹೇಳಿ ಕರಿತೀವಿ. ಸ್ವರಗಳನ್ನ ಮತ್ತೆ 2 ಟೈಪ್ಸ್ ಡಿವೈಡ್ ಮಾಡ್ತೀವಿ. ಒಂದನೇದು ರಸ ಸ್ವರ ಅಂತ ಕರಿತೀವಿ, ಎರಡನೇದು ದೀರ್ಘ ಸ್ವರ ಅಂತ ಹೇಳಿ ಕರಿತೀವಿ. ಮೊದಲನೇದು ರಸ ಸ್ವರ, ಎರಡನೇದು ದೀರ್ಘ ಸ್ವರ ಅಂತ. ರಸ ಸ್ವರಗಳು ಎಷ್ಟಿದಾವೆ? 6 ಇದಾವೆ. ದೀರ್ಘ ಸ್ವರಗಳು 7 ಇದಾವೆ.
6 ಆದ್ಮೇಲೆ 7, 6 ಆದ್ಮೇಲೆ ಯಾವ್ದು ಬರುತ್ತೆ? 7 ಬರುತ್ತೆ. ಫಸ್ಟ್ ರಸ ಸ್ವರ ಬರುತ್ತೆ, ಆಮೇಲೆ ದೀರ್ಘ ಸ್ವರ ಬರುತ್ತೆ. ನೋಡ್ತಾ ಹೋಗೋಣ. ನೆಕ್ಸ್ಟ್ ರಸ್ವ ಸ್ವರ ಒಟ್ಟು ಎಷ್ಟಿದಾವೆ? 6 ಇದಾವೆ. ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸ್ತಕ್ಕಂಥ ಸ್ವರಗಳು ಅಂದ್ರೆ ಅ, ಆ, ಇ, ರು, ಎ ಅಂದ್ರೆ ಒಂದೇ ಸಿಂಪಲ್ ಆಗಿ ಹೇಳ್ತೀವಿ. ಉಸುರನ್ನ ದೀರ್ಘವಾಗಿ ಎಳೆಯೋದಿಲ್ಲ. ಉಸುರನ್ನ ಹೇಗೆ ಎಳೆಯಲ್ಲ, ದೀರ್ಘವಾಗಿ ಎಳೆಯಕ್ಕೆ ಹೋಗೋದಿಲ್ಲ. ಸಿಂಪಲ್ ಆಗಿ ಎಳಕಂತ ವರ್ಡ್ಸ್ ನ ರಸ್ವ ಸ್ವರಗಳು ಅಂತೇಳಿ ಕರಿತೀವಿ. ರಸ್ವ ಸ್ವರ ದೀರ್ಘ ಸ್ವರ ಹೆಂಗ್ ನೆನ್ಪಿಡೋದಪ್ಪ ಅಂದ್ರೆ, ರಸ್ವ ಸ್ವರ ಫಸ್ಟ್ 6 ಬಂದ್ರೆ ನೆಕ್ಸ್ಟ್ ದೀರ್ಘ ಸ್ವರ 7 ಬರುತ್ತೆ. 6 ಆದ್ಮೇಲೆ ಯಾವ್ದು ಬರುತ್ತೆ? 7 ಬರುತ್ತೆ. ಸಿಂಪಲ್. ನೆಕ್ಸ್ಟ್ ದೀರ್ಘ ಸ್ವರ ಅಂದ್ರೆ ಏನು? ಎರಡು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸ್ತಕ್ಕಂಥ ಸ್ವರಗಳಿಗೆ ದೀರ್ಘ ಸ್ವರಗಳು ಅಂತ ಹೇಳಿ ಕರಿತೀವಿ. ಎರಡು ಮಾತ್ರೆಯ ಕಾಲ ಅಂದ್ರೆ ದೀರ್ಘವಾಗಿ ಹೇಳ್ತೀವಿ ಅಂತ ಅಷ್ಟೇ. ಆ, ಈ, ಊ, ಎ, ಓ, ಔ ಇವೆಲ್ಲಾನು ದೀರ್ಘವಾಗಿ ಉಚ್ಚರಿಸ್ತಕ್ಕಂಥ ಸ್ವರಗಳು. ಇವೆಲ್ಲ 100% ಎಕ್ಸಾಮಿನೇಷನ್ಗೆ ತೆಗಿತಕ್ಕಂಥವು. 100% ತೆಗಿತಾರೆ. 100% ತೆಗಿತಾರೆ. ಪಕ್ಕ ಬಂದೇ ಬರ್ತವೆ ಕ್ವಶನ್ಸ್. ದೀರ್ಘ ಸ್ವರ ಎಷ್ಟಿದಾವೆ, ರಸ ಸ್ವರ ಎಷ್ಟಿದಾವೆ, ಸ್ವರಗಳು ಎಷ್ಟಿದಾವೆ ಎಲ್ಲ ಕೇಳ್ತಾ ಇರ್ತಾರೆ. ಪ್ರತಿಯೊಂದು ಕೇಳ್ತಾ ಇರ್ತಾರೆ. ಇನ್ನ ದೀರ್ಘ ಸ್ವರವನ್ನ ಇನ್ನೂ ಎಳೆದು ದೀರ್ಘವಾಗಿ ಹೇಳ್ತೀವಿ. ತುಂಬಾ ದೀರ್ಘವಾಗಿ ಹೇಳ್ತೀವಿ. ಅಣ್ಣ, ತಮ್ಮ, ಗೆಳೆಯ ದೀರ್ಘ ಹೇಳ್ತಾ ಇರ್ತೀವಿ. ದೀರ್ಘವಾಗಿ ಏನಾರು ಎಳೆದು ಉಚ್ಚರಿಸಿದ್ರೆ, ದೀರ್ಘವಾಗಿ ಒಟ್ಟು ಸ್ವರಗಳು ಎಷ್ಟಾದವು? ಒಟ್ಟು ಸ್ವರಗಳು 13 ಆದವು. ಒಟ್ಟು ಸ್ವರಗಳು 13 ಆದವು. 6 + 7 13. ಆಯ್ತಾ? ನೆಕ್ಸ್ಟ್ ಈ ಪ್ಲುತ ಸ್ವರ ಅಂದ್ರೆ ದೀರ್ಘ ಸ್ವರವನ್ನೇ ಇನ್ನೂ ಎಳೆದು ಉಚ್ಚರಿಸ್ತೀವಿ. ಅದನ್ನ ಅಣ್ಣ, ತಮ್ಮ, ಗೆಳೆಯ ಅಂತೆಲ್ಲ ಹೇಳ್ತಾ ಇರ್ತೀವಿ. ಕಂಡು ಹಿಡಿಯೋ ವಿಧಾನ ಹೆಂಗಪ್ಪ ಅಂದ್ರೆ, ಈ ವರ್ಡ್ಸ್ ಮುಂದೆ ಎಸ್ ಅಂತ ಏನಾದ್ರು ಬಂತು ಅಂದ್ರೆ, ವರ್ಡ್ಸ್ ಮುಂದೆ ಎಸ್ ಅಂತ, ವರ್ಡ್ ಮುಂದೆ ಅಣ್ಣ ಪಕ್ಕದಲ್ಲಿ ಎಸ್ ಇತ್ತು ಅಂದ್ರೆ ಪ್ಲುತ ಸ್ವರ. ಅಣ್ಣ ಮುಂದೆ 3 ಏನಾರು ಇತ್ತು ಅಂದ್ರೆ ದಟ್ ಈಸ್ ಆಲ್ಸೋ ಪ್ಲುತ ಸ್ವರ ಕೊಟ್ಟೋಗುತ್ತೆ. ಸಿಂಪಲ್ ಆಗಿ ಇದು ಗೊತ್ತಿರಬೇಕು. ಇದು ಟೆಕ್ನಿಕ್ ಗೊತ್ತಾಗ್ತಕ್ಕಂಥ ಶಾರ್ಟ್ ಕಟ್ ಮೆಥಡ್ ಇದು. ನೆಕ್ಸ್ಟ್ ಯೋಗವಾಹಕ ಅಂದ್ರೆ ಏನು? ಯೋಗವಾಹಕಗಳು ಅಂದ್ರೆ ಏನು? ಯೋಗ ಇದು ಕೇಳಿದಿರಮ್ಮ, KPSC ಸುಮಾರು ಸರಿ ಕೇಳಿದರೆ. ಯೋಗ ಅಂದ್ರೆ ಸಂಬಂಧ ಅಂತ. ಯೋಗ ಅಂದ್ರೆ ಏನು? ಸಂಬಂಧ ಅಂತ. ವಾಹ ಅಂದ್ರೆ ಹೊಂದಿರೋದು ಅಂತ. ಸಂಬಂಧ ಹೊಂದಿರೋದು ಅಂತ ಅಂದ್ರೆ ಬೇರೊಂದು ಅಕ್ಷರದ ಸಂಬಂಧದೊಂದಿಗೆ ಉಚ್ಚರಿಸೋದು. ಸ್ವತಃ ಉಚ್ಚಾರಣೆ ಮಾಡಕ್ ಬರೋದಿಲ್ಲ, ಬೇರೊಂದು ಅಕ್ಷರ ಜೊತೆಲೆ ಉಚ್ಚರಿಸಬೇಕು ಅಂತದನ್ನ ನಾವು ಯೋಗವಾಹಕಗಳು ಅಂತ ಹೇಳಿ ಕರಿತೀವಿ. ಅಂತವನ್ನ ಏನಂತ ಕರಿತೀವಿ? ಯೋಗವಾಹಕಗಳು ಅಂತ ಹೇಳಿ ಕರಿತೀವಿ. ಇವುಗಳನ್ನ ಸ್ವತಂತ್ರವಾಗಿ ಉಚ್ಚಾರ ಮಾಡೋದಕ್ಕೆ ಬರೋದಿಲ್ಲ. ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಸ್ವರಗಳ ಸಹಾಯ ಪಡೆದೇ ಇವುಗಳನ್ನ ಉಚ್ಚರಿಸಬೇಕು. ಸ್ವರಗಳ ಸಹಾಯ ಪಡ್ಕೊಂಡೇ ಇವು ಉಚ್ಚರಿಸಬೇಕೆ ಹೊರತು ಹಂಗೆ ಉಚ್ಚಾರ ಮಾಡ್ಲಿಕ್ಕೆ ಬರೋದಿಲ್ಲ. ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಇವುಗಳಿಗೆ ಇನ್ನೂ ಒಂದು ಹೆಸರಿದೆ, ಕ್ಲೀಬ ವರ್ಣಗಳು ಅಂತೇಳಿ ಸಹ ಕರಿತೀವಿ. ಏನಂತ ಕರಿತೀವಿ? ಕ್ಲೀಬ ವರ್ಣಗಳು ಅಂತ ಹೇಳಿ ಸಹ ಕರಿತಾ ಇರ್ತೀವಿ. ನೆಕ್ಸ್ಟ್ ಯೋಗವಾಹಕ ಅಂತ ತೆಗೆದುಕೊಂಡ್ರೆ, ಯೋಗವಾಹಕದಲ್ಲಿ 2 ಟೈಪ್ಸ್. ಒಂದು ಅನುಸ್ವಾರ, ಇನ್ನೊಂದು ವಿಸರ್ಗ ಅಂತ. ಅನುಸ್ವಾರ ಮತ್ತು ವಿಸರ್ಗ. ಯೋಗವಾಹಕಗಳಲ್ಲಿ ಎಷ್ಟು ಟೈಪ್ ಅಂತ ಸುಮಾರು ಸಾರಿ ಕೇಳಿದರೆ. ಅನುಸ್ವಾರ ಮತ್ತು ವಿಸರ್ಗ 2 ಟೈಪ್ಸ್ ಇದಾವೆ. ಒಂದು ಅಕ್ಷರದ ಪಕ್ಕ 1 0 ಬಂದ್ರೆ ಅನುಸ್ವಾರ, 2 0 ಬಂದ್ರೆ 2 0 ಬಂದ್ರೆ ವಿಸರ್ಗ. ಸಿಂಪಲ್. 1 0 ಬಂದ್ರೆ ಅಕ್ಷರದ ಪಕ್ಕ ಅನುಸ್ವಾರ, 2 0 ಬಂದ್ರೆ ವಿಸರ್ಗ. ಇಲ್ಲಿ ನೋಡ್ರಿ ಎಕ್ಸಾಂಪಲ್: ಬಹುಶಃ, ದುಃಖ, ವಿನಃ, ಅಂತಃಕರಣ ಇವೆಲ್ಲ ವರ್ಡ್ಸ್ ವಿಸರ್ಗಕ್ಕೆ ಎಕ್ಸಾಂಪಲ್ಸ್. ನೆಕ್ಸ್ಟ್ ವ್ಯಂಜನಗಳು ನೋಡ್ತಾ ಹೋಗೋಣ. ವ್ಯಂಜನಗಳು ಎಷ್ಟಿದಾವೆ? 34 ಇದಾವೆ. 25 + 9 ಅಂತ ಹೇಳಿ ಸ್ಪ್ಲಿಟ್ ಮಾಡ್ಕೋಬೇಕು. ಸ್ವತಂತ್ರವಾಗಿ ಉಚ್ಚಾರ ಮಾಡಲು ಬಾರದ ಅಕ್ಷರಗಳನ್ನ ವ್ಯಂಜನಗಳು ಅಂತ ಹೇಳಿ ಕರಿತೀವಿ. ಸ್ವತಂತ್ರವಾಗಿ ಉಚ್ಚಾರ ಮಾಡಕ್ ಬರೋದಿಲ್ಲ. ಮುಂದೆ ಹೇಳ್ತಾ ಹೋಗ್ತೀನಿ ನೋಡ್ರಿ. ವ್ಯಂಜನಗಳನ್ನ ಉಚ್ಚಾರ ಮಾಡ್ಬೇಕಂದ್ರೆ ಸ್ವರಗಳ ಸಹಾಯ ತಗೊಳ್ಳೇಬೇಕು. ಯಾವ್ಯಾವಪ್ಪ ಅಂದ್ರೆ ಕ, ಗ, ಚ, ಜ, ಟ, ತ ಇತ್ಯಾದಿ. ಇವೆಲ್ಲಾನು ವ್ಯಂಜನಗಳು ಆಗ್ತವೆ. ಇವುಗಳನ್ನ ಸ್ವತಂತ್ರವಾಗಿ ಉಚ್ಚಾರ ಮಾಡೋದಕ್ಕೆ ಬರೋದಿಲ್ಲ. ಇವುಗಳ ಹಿಂದೆ ಮುಂದೆ ಸ್ವರ ಸೇರಿದಾಗ ಮಾತ್ರ ಉಚ್ಚಾರ ಮಾಡಬಹುದಾಗಿತ್ತು. ಹೆಂಗಪ್ಪ ಅಂದ್ರೆ ಕ + ಆ, ಇದು ವ್ಯಂಜನ, ಇದು ಸ್ವರ, 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 ವ್ಯಂಜನ, ಸ್ವರ, ವ್ಯಂಜನ, ಸ್ವರ. ಅರ್ಥ ಆಗ್ತಾ ಇದೆಯಾ? ಈ ತರ ಕ + ಆ, ಕ + ಆ, ಕ + ಈ, ಕಿ, ಕ + ಈ, ಕಿ, ಗ + ಆ, ಘ, ಗ + ಆ, ಗ, ಗ + ಈ, ಗಿ, ಗ + ಈ, ಗಿ. ಇವಿಷ್ಟು ಈ ತರ ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಇದು ಕೇಳ್ತಾ ಇರ್ತಾರೆ, ಗೊತ್ತಿರ್ಬೇಕು. ಇನ್ನ ವ್ಯಂಜನಗಳಲ್ಲಿ 2 ಟೈಪ್ಸ್ ಬರ್ತೈತೆ. ವ್ಯಂಜನಗಳಲ್ಲಿ 2 ಟೈಪ್ ಬರ್ತದೆ. ವರ್ಗೀಯ ವ್ಯಂಜನ 25 ಇದಾವೆ, ಅವರ್ಗೀಯ ವ್ಯಂಜನ 9 ಇದಾವೆ. ಇನ್ನು ನೆಕ್ಸ್ಟ್ ವರ್ಗೀಯ ವ್ಯಂಜನಗಳು ನೋಡ್ತಾ ಹೋಗೋಣ. ವರ್ಗೀಯ ವ್ಯಂಜನ ಮೇಲ್ ತಿಳಿಸಿರ್ತಕ್ಕಂಥ 34ರಲ್ಲಿ 25 ವ್ಯಂಜನಗಳನ್ನ ಕಾಕಾರದಿಂದ ಮಾಕಾರದವರೆಗೆ, ಕ ಇಂದ ಮಾವರೆಗೆ. ಇಲ್ಲಿ ಕಾಣಿಸ್ತಾ ಇದೆಯಾ? ಕ ಇಂದ ಶುರುವಾದ್ರೆ ಮಾವರೆಗೂ 5 ವರ್ಗಗಳಾಗಿ ಬರಿತೀವಿ. ನೋಡ್ರಪ್ಪ, ಇದು 5 ವರ್ಗ. 1 2 3
5. 1 2 3 4 5 5 ವರ್ಗಗಳು ಅಂದ್ರೆ ಇದೇನೇನೆ 5 ಬಾಕ್ಸ್ಗಳಾಗಿ ಡಿವೈಡ್ ಮಾಡಿರ್ತೀವಿ. ಇವನ್ನ ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗ ಅಂತೇಳಿ ಡಿವೈಡ್ ಆಗಿರುತ್ತೆ. ಸೊ ಇವನ್ನ ವರ್ಗ ಮಾಡಕ್ಕಾದ್ರಿಂದ ಇವನ್ನ ವರ್ಗೀಯ ವ್ಯಂಜನಗಳು ಅಂತೇಳಿ ಕರಿತೀವಿ. ಆಯ್ತಾ? ಇನ್ನ ಅವರ್ಗೀಯ ವ್ಯಂಜನಗಳು ಎಷ್ಟಿದಾವೆ? 9 ಇದಾವೆ. ಯಾವ್ಯಾವು? ಯ, ರ, ಲ, ವ, ಶೇ, ಶ, ಸ, ಹ, ಳ ಇವಿಷ್ಟನ್ನು ವರ್ಗ ಮಾಡಿಲ್ಲ, ಅವರ್ಗೀಯ ವ್ಯಂಜನಗಳು ಲಿಸ್ಟ್ಗೆ ಹೋಯ್ತು. ನೆಕ್ಸ್ಟ್ ಈ ವರ್ಗೀಯ ವ್ಯಂಜನದಲ್ಲಿ ಏನೇನ್ ಬರ್ತಾವಪ್ಪ ಅಂದ್ರೆ ಅಲ್ಪ ಪ್ರಾಣ ಬರುತ್ತೆ, ಮಹಾಪ್ರಾಣ ಬರುತ್ತೆ, ಅನುನಾಸಿಕ ಬರುತ್ತೆ. ಆಯ್ತಾ? ಯಾವ್ಯಾವು ಅಲ್ಪ ಪ್ರಾಣಗಳು ಅಂದ್ರೆ ಒಂದೇಟಿಗೆ ಒಂದೇ ಒಂದು ಸಿಂಪಲ್ ಆಗಿ ಹೇಳುವಂತ ವರ್ಡ್ಗಳು, ದೀರ್ಘವಾಗಿ ಹೇಳೋದಿಲ್ಲ. ಖ, ಛ, ಟ, ತ, ಪ ಇವೆಲ್ಲನೂ ಅಲ್ಪ ಪ್ರಾಣದಲ್ಲಿ ಹೇಳ್ತೀವಿ. ಇವುಗಳನ್ನ ನಾವು ಅಲ್ಪ ಪ್ರಾಣಗಳು ಅಂತೇಳಿ ಕರಿತೀವಿ. ಒಂದೇ ಒಂದು ಸ್ಟ್ರೆಚ್ ಅಲ್ಲಿ ಒಂದು ಮಾತ್ರೆ ಕಾಲದಲ್ಲಿ ಅಂತೇಳಿ ಲಿಟ್ರಲಿ ಹೇಳ್ಬೇಕಂದ್ರೆ ಒಂದು ಮಾತ್ರೆ ಕಾಲದಲ್ಲಿ ಹೇಳ್ತಕ್ಕಂಥವನ್ನ ಇವನ್ನ ನಾವು ಅಲ್ಪ ಪ್ರಾಣಗಳು ಅಂತ ಹೇಳ್ತೀವಿ. ಮತ್ತೆ ಮಹಾಪ್ರಾಣಗಳು ಬರ್ತವೆ. ಇವು ಖ, ಛ, ಠ, ಥ, ಪ ಇವೆಲ್ಲ ಎರಡನೇದು. ಇವು ಮಹಾಪ್ರಾಣಗಳು ಅಂದ್ರೆ 2 ಮತ್ತು 3 ಮಾತ್ರೆ ಕಾಲದಲ್ಲಿ ಜಾಸ್ತಿ ಇದ್ರಲ್ಲಿ ಹೇಳ್ತೀವಲ್ಲ ಅದನ್ನ ಮಹಾಪ್ರಾಣಗಳು ಅಂತ ಹೇಳ್ತೀವಿ. ಮತ್ತೆ ರಿಪೀಟ್ ಆಗುತ್ತೆ. ಅನುನಾಸಿಕ ಅಂದ್ರೆ ಮೂಗಿನ ಸಹಾಯದಿಂದ ಹೇಳ್ತಕ್ಕಂಥವು ಜ್ಞ, ಜ್ಞ, ನ, ನ, ಮ ಇವನ್ನ ಅನುನಾಸಿಕಗಳು ಅಂತ ಹೇಳಿ ಕರಿತೀವಿ. ಅನುನಾಸಿಕಗಳು ಅಂತ ಹೇಳಿ ಕರಿತೀವಿ. ಒಟ್ಟು 25 ಇದಾವೆ. ಇದು 1ನೇ ವರ್ಗ, 2ನೇ ವರ್ಗ, 3ನೇ ವರ್ಗ, 4ನೇ ವರ್ಗ, 5ನೇ ವರ್ಗ ಬರ್ತದೆ. ನೆಕ್ಸ್ಟ್ ಪ್ರತಿ ವರ್ಗದಲ್ಲೂ 5 ವ್ಯಂಜನಾಕ್ಷರಗಳು ಕಂಡುಬರ್ತವೆ. ಒಂದೊಂದು ವರ್ಗದಲ್ಲಿ 5 ವ್ಯಂಜನಾಕ್ಷರಗಳು ಕಂಡುಬರ್ತವೆ. ಅಲ್ಪ ಪ್ರಾಣಗಳು 10 ಕಂಡುಬರ್ತವೆ. ಪ್ರತಿಯೊಂದು ವರ್ಗದ 1ನೇ ಮತ್ತು 3ನೇ, ಹೇಳಿದ್ನಲ್ಲ 1ನೇ 3ನೇದು, 3ನೇ ವ್ಯಂಜನಗಳೇ ಅಲ್ಪ ಪ್ರಾಣಗಳು. 1ನೇ ವರ್ಗ 3ನೇ ವರ್ಗ ಈಗ ತೋರ್ಸದ್ನಲ್ಲ ಅದೇನೇನು, ಹಿಂದೆಗಡೆ ಸ್ಲೈಡ್ ಹೋಗ್ಬೇಕು, ಚೆಕ್ ಮಾಡ್ಬೇಕು. ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚರಿಸ್ತಕ್ಕಂಥವಕ್ಕೆ ನಾವು ಎಂತ ಅಲ್ಪ ಪ್ರಾಣಗಳು ಅಂತ ಹೇಳಿ ಕರಿತೀವಿ. ಯಾವ್ಯಾವಪ್ಪ ಅಂದ್ರೆ ಕ, ಚ, ಟ, ತ, ಪ, ಘ, ಜ, ಡ, ದ, ಬ ಇವಿಷ್ಟುನು ಅಲ್ಪ ಪ್ರಾಣಗಳು. ಇನ್ನ ಮಹಾಪ್ರಾಣಗಳು ಅಷ್ಟೇನೆ 10 ಇದಾವೆ. 3ನೇ ವರ್ಗ ಹೇಳಿದ್ನಲ್ಲ, ತೋರಿಸಿದೀನಿ ಹಿಂದೆಗಡೆ ಸ್ಲೈಡ್ ಅಲ್ಲಿ ಇದೆ. 3ನೇ ವರ್ಗ ಮತ್ತು 4ನೇ ವರ್ಗದ ವ್ಯಂಜನಗಳನ್ನ ಮಹಾಪ್ರಾಣಗಳು ಅಂತ ಹೇಳಿ ಕರಿತೀವಿ. ಹೆಚ್ಚು ಉಸಿರಿನ ಸಹಾಯದಿಂದ ಉಚ್ಚರಿಸ್ತಕ್ಕಂಥವು ಕ, ಚ, ಠ, ತ, ಪ, ಘ, ಜ, ಡ, ದ, ಬ ಎಲ್ಲ ಸೆಕೆಂಡ್ ಬರ್ತಾವಲ್ಲ, ದೀರ್ಘವಾಗಿ ಹೇಳ್ತೀವಲ್ಲ ಅವು ಇವು. ಇನ್ನ ನೆಕ್ಸ್ಟ್ ಕೇಳ್ತಾ ಇರ್ತಾರೆ, ಗೊತ್ತಿರ್ಬೇಕು. ಇನ್ನು ಅನುನಾಸಿಕಗಳು ಅಂದ್ರೆ ಪ್ರತಿಯೊಂದು ವರ್ಗದ 5ನೇ ವ್ಯಂಜನವು ಅನುನಾಸಿಕ ಅಂತ ಹೇಳಿ ಕರಿತೀವಿ. ಇವುಗಳ ಉಚ್ಚಾರಣೆಗೆ ಮೂಗಿನ ಸಹಾಯ ಬೇಕಾಗಿರೋದ್ರಿಂದ ಇವುಗಳನ್ನ ಅನುನಾಸಿಕಗಳು ಅಂತ ಹೇಳಿ ಕರಿತೀವಿ. ಜ್ಞ, ನ, ನ, ಮ ಇವಿಷ್ಟು ಜ್ಞ, ನ, ನ, ಮ ಇವೆಲ್ಲವನ್ನು ಮೂಗಿನ ಸಹಾಯದಿಂದನೇ ಉಚ್ಚಾರ ಮಾಡಕ್ ಸಾಧ್ಯ ಆಗುತ್ತೆ. ಸೊ ಇವನ್ನ ಅನುನಾಸಿಕಗಳು ಅಂತ ಹೇಳಿ ಕರಿತೀವಿ. ಮುಂದೆ ಅವರ್ಗೀಯ ವ್ಯಂಜನಗಳು ಬರ್ತವೆ. ಅವರ್ಗೀಯ ವ್ಯಂಜನಗಳು ಯಾವ್ಯಾವಪ್ಪ ಅಂದ್ರೆ ಯ, ರ, ಲ, ವ, ಶೇಷ, ಸ, ಹ, ಳ ಇದನ್ನ ಅವರ್ಗೀಯ ವ್ಯಂಜನಗಳು ಅಂತ ಹೇಳಿ ಕರಿತೀವಿ. ಎಷ್ಟಿದಾವಪ್ಪ ಅಂದ್ರೆ 9 ಅಕ್ಷರಗಳನ್ನ ಯಾವ ವರ್ಗವೂ ಇಲ್ದಂತೆ ಹೇಳ್ತೀವಿ. 9 ಅಕ್ಷರಗಳು ಇದಾವೆ. ಇವನ್ನ ಯಾವ ವರ್ಗನೂ ಮಾಡಿಲ್ಲ. ಇವನ್ನ ಹಿಂದೆ ಇದ್ದ ವರ್ಗ ಆಗಿದ್ದಾವೆ, ಇದು ವರ್ಗ ಆಗಿಲ್ಲ. ಇವಕ್ಕೆ ವರ್ಗದ ವ್ಯವಸ್ಥೆ ಇಲ್ಲದೆ ಇರತಕ್ಕಂಥ ಕಾರಣ ಅವರ್ಗೀಯ ವ್ಯಂಜನಗಳು ಅಂತ ಹೇಳಿ ಕರಿತೀವಿ. ಯ ಇಂದ ಳ ವರ್ಗನು. ಸೊ ಇವನ್ನ ಅವರ್ಗೀಯ ವ್ಯಂಜನಗಳು ಅಂತ ಹೇಳಿ ಕನ್ಸಿಡರ್ ಮಾಡಿದ್ದಾರೆ. ಇನ್ನ ಸಂಧ್ಯಾಕ್ಷರಗಳು ಯಾವ್ಯಾವ ಇದಾವಪ್ಪ ಅಂದ್ರೆ ಐ ಮತ್ತು ಅವುಗಳನ್ನ ಸಂಧ್ಯಾಕ್ಷರಗಳು ಅಂತ ಹೇಳಿ ಕರಿತೀವಿ. 2 ಸ್ವರಾಕ್ಷರಗಳು ಸೇರಿ ಆಗಿರ್ತಕ್ಕಂಥ ಅಕ್ಷರಗಳನ್ನ ಸಂಧ್ಯಾಕ್ಷರಗಳು ಅಂತ ಹೇಳಿ ಕರಿತೀವಿ. ಸಂಧ್ಯಾಕ್ಷರಗಳು ಯಾವ್ಯಾವು? ಐ ಮತ್ತು ಅವು. ಸೊ ಇಲ್ಲಿಗೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ, ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡ್ರಿ. PDF ಮೆಟೀರಿಯಲ್ ಅವೈಲಬಲ್ ಇದೆ. ಯಾರಿಗಾರ ಅವಶ್ಯಕತೆ ಇದೆ, ನಿಮ್ಮ ಯಾವ ಕೋಆಪರೇಟಿವ್ ಸಂಬಂಧಪಟ್ಟಿದ್ದು ಪ್ಲಸ್ ಜನರಲ್ ಸ್ಟಡೀಸ್ ಕ್ಲಾಸಸ್ ನಡೀತಾ ಇದೆ, ಯಾರಿಗಾರ ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.